ಟಿಕೆಟ್ ತುಂಬ ಇದೆಯಲ್ವಾ ಬಳಕೆ ಇದರಿದ್ದು. ಟಿಕೆಟ್ ಅರ್ಥವೂ ತುಂಬ ವಿಶಾಲವಾದ ಅರ್ಥ ಇದೆ ಅದಕ್ಕೆ. ಎಲ್ಲಿಂದ ಎಲ್ಲಿವರೆಗೂ ಅರ್ಥ ಇದೆ ಅಂತ. ಎಲ್ಲಿವರೆಗೂ ಅರ್ಥ ಇದೆ ಅಂದರೆ ಸಣ್ಣ ಪುಟ್ಟ ಪ್ರವೇಶದಿಂದ ಶುರು ಮಾಡಿಕೊಂಡು ಅಲ್ಲಿ ಮೇಲೆ ಹೋಗುವಲ್ಲಿವರೆಗೂ ಈ ಶಬ್ದಕ್ಕೆ ವ್ಯಾಪ್ತಿ ಇದೆ ಅಂತ. ಟಿಕೆಟ್ ತಗೊಂಡ್ರು ಅಂದರೆ ಮುಗಿದೋಯ್ತು ಅಂತ, ಹೋದ್ರು ಅಂತ, ಅಲ್ಲಿವರೆಗೂ ವ್ಯಾಪ್ತಿ ಇದೆ ಅದಕ್ಕೆ ಅಂತ. ಆದರೆ ಈ ಟಿಕೆಟ್ ಶಬ್ದ ಯಮನ ಊರಿನಲ್ಲಿ ನಡೆಯೋದಿಲ್ಲ ಖಂಡಿತವಾಗಿಯೂ ಅಂತ. ಅಲ್ಲಿ ಸಂಸ್ಕೃತವೇ ನಡೆಯೋದಿಲ್ಲ, ಬೇರೆ ಭಾಷೆಗಳೆಲ್ಲ ಉಪಯೋಗ ಬರೋದಿಲ್ಲ ಅಲ್ಲಿ ಅಂತ. ಏನಪ್ಪ ಕನ್ನಡ ಶಬ್ದ ಟಿಕೆಟ್ಟಿಗೆ ಅಂತ? ಅದರ ಮನಸ್ಸಿಗೆ ಬರ್ತದ ಕನ್ನಡ ಶಬ್ದ ಟಿಕೆಟ್? ತುಂಬ ಚಾಲ್ತಿಯಲ್ಲಿ ಮೊದಲದ ಶಬ್ದ ಚೀಟಿ ಅಂತ. ಆ ಜಾಗದಲ್ಲಿ ಚೀಟಿ ತಗೊಂಡು ಒಳಗೆ ಹೋಗಬೇಕು. ಚೀಟಿನವರು ಅಂತ ಇದ್ರು ಹಿಂದೆಲ್ಲ, ಚೀಟಿನವರು ಅಂತ ಇರ್ತಾ ಇದ್ರು. ನಮ್ಮ ಹೊಸನಗರ ಮಠ ಇದೆಯಲ್ಲ, ಮಠದ ಹತ್ತಿರ ಚೀಟಿನವರ ಮನೆ ಅಂತಲೇ ಇದೆ. ಇಲ್ಲ ಅಪ್ಪಣೆಯವರು, ಚೀಟಿನವರು, ಸುಂಕದವರು, ಹೀಗೆಲ್ಲ ಮನೆಗಳ ಹೆಸರುಗಳು. ಅಲ್ಲಿ ಅರಮನೆ ಇತ್ತಲ್ಲ, ರಾಜಾಡಳಿತ ಇತ್ತು. ಕೇಳಿದ ಇಲ್ಲಿ ನಗರ ಹತ್ತಿರ, ಅಲ್ಲಿಗೆ ಹೊಸನಗರಕ್ಕೆ ನಗರ ಹತ್ತಿರ, ಅಲ್ಲಿ ಆಳ್ತಾ ಇದ್ರಲ್ಲ, ಅರಸರು ಆಳ್ತಾ ಇದ್ರಲ್ಲ, ಹಾಗಾಗಿ ಈ ಶಬ್ದಗಳಲ್ಲೇ ಬಂದಿದೆ ಅಂತ. ಆಗ ಸುಂಕ ಕೊಡಬೇಕಾದ್ರೆ ಸುಂಕದ ವ್ಯವಸ್ಥೆಗಿದ್ದವರು ಸುಂಕದವರು ಅಂತ. ಹಾಗೆ ಅಪ್ಪಣೆಯವರು ಅಂತ, ಅವ್ರು ಅಪ್ಪಣೆ ತಗೊಂಡು ಹೋಗಬೇಕಾಗಿತ್ತು ಅಂತ. ಚೀಟಿನವರು ಅಂತ ಅಲ್ಲೇ ನಮ್ಮ ಮಠದ ಸುತ್ತಮುತ್ತ ಇದ್ದಾರೆ ಚೀಟಿನವರೆಲ್ಲ ಇವತ್ತು ಅಂತ. ಅಷ್ಟು ಹಿಂದಿನ ಕಾಲದಿಂದ ಈ ಶಬ್ದ ಚಾಲ್ತಿಯಲ್ಲಿತ್ತು ಅಂತ. ಚೀಟಿ ಶಬ್ದ, ಚೀಟಿ ಕೆದರು ಚೀಟು ಅಂತ ಹೇಳೋದು ಉಂಟು. ಅದನ್ನು ದಕ್ಷಿಣ ಕನ್ನಡದಲ್ಲೂ ಚೀಟು ಅಂತ ಜಾಸ್ತಿ ಬಳಸ್ತಾರೆ. ಅದನ್ನು ಚೀಟಿ ಅನ್ನೋ ಶಬ್ದ ಬೇರೆ ಕಡೆ ಜಾಸ್ತಿ ಚಾಲ್ತಿಯಲ್ಲಿದೆ. ಆ ಶಬ್ದ ಕನ್ನಡ ಶಬ್ದ ಅದಕ್ಕೆ ಅಂತ. ಹಾಗಾಗಿ ನೀವು ಟಿಕೆಟ್ಟಿಗೆ ಟಿಕೆಟ್ ಕೊಡಿ, ಹೊರಟು ಹೋಗಲಿ ಇದು. ಎಲ್ಲಿಗೆ ಅಂದರೆ ಅದ್ರ ಊರಿಗೆ ಹೊರಟು ಹೋಗಲಿ ಇದು. ನಮ್ಮೂರಲ್ಲಿ ಬೇಕು ಅಂತಿಲ್ಲ. ಅವರವ್ರ ಊರಲ್ಲಿ ಅವರವ್ರ ಮನೆಯಲ್ಲಿ ಚೆಂದ, ಅವರೆಲ್ಲ ಇನ್ನೊಬ್ಬರು ಊರಲ್ಲಿ ಇನ್ನೊಬ್ಬರ ಮನೆಯಲ್ಲಿ ಎಷ್ಟು ದಿವಸ, 4 ದಿವಸ, 1 ವಾರ. ನಿಮ್ಮ ಮನೆಗೆ ನೆಂಟರು ಬಂದರು ಎಷ್ಟು ದಿವಸ ಇಟ್ಕೊಳ್ತೀರ ನೀವು? ನೆಂಟರು ಬಂದರು ವರ್ಷಗಳೇ ಇಟ್ಕೊಳ್ತೀರ ನಿಮ್ಮ ಮನೆಗಳಲ್ಲಿ? ಈಗ ನಾವು 100 ವರ್ಷ ಆಯ್ತು ಇಟ್ಕೊಂಡು ಈ ಶಬ್ದಗಳನ್ನೆಲ್ಲ. ಯಾಕೆ ಇಟ್ಕೊಂಡಿದ್ದೆ ನಾವು ಅದನ್ನು? ಹಾಗಾಗಿ ಇದು ನೆಂಟರು ಅಲ್ಲ, ಇಂಗ್ಲೀಷ್ ಭಾಷೆ ಅಥವಾ ಇಂಗ್ಲೀಷರು ಅವ್ರು ನೆಂಟರು ಕೂಡ ಅಲ್ಲ. ಏನವರು? ಅವರು ಆಕ್ರಮಣಕಾರರು. ಈ ದೇಶವನ್ನು ಕೊಳ್ಳೆ ಹೊಡೆಯಲಿಕ್ಕೆ ಬಂದವರು, ನಮ್ಮ ಮೇಲೆ ಆಳ್ವಿಕೆ ಅಲ್ಲ ದಬ್ಬಾಳಿಕೆ ಮಾಡಲಿಕ್ಕೆ ಬಂದಿರತಕ್ಕಂಥವ್ರು. ಅವರ ಶಬ್ದಗಳನ್ನು ನಾವು ಇಟ್ಕೊಳ್ಳುವಂಥದ್ದು ನಮಗೆ ಅವಮಾನ, ಅದು ದಾಸ್ಯದ ಪ್ರತೀಕ, ಅದು ನಮ್ಮ ಸೋಲಿನ ಪ್ರತೀಕ ಅದು. ಹಾಗಾಗಿ ಆ ಶಬ್ದಗಳನ್ನು ಇಟ್ಕೊಳ್ಬಾರ್ದು ಅಂತ. ಚೀಟಿ, ಅಪ್ಪಣೆ, ಚೀಟು ಅನ್ನೋ ಶಬ್ದ ಕೂಡ ಈ ಕೋಶಗಳೆಲ್ಲ ಸಿಗ್ತದೆ ನಮಗೆ. ದುರಂತ ಅಂದರೆ ಟಿಕೆಟ್ ಶಬ್ದಕ್ಕೆ ಕನ್ನಡ ಅರ್ಥ ಕೊಡು ಅಂತ ಕೇಳಿದರೆ, ಈ ಕ್ರೂಬು ಇದೆಯಲ್ಲ, ಕ್ರೂಬು ಅಂದರೆ ಕೃತ್ರಿಮ ಬುದ್ಧಿಮತ್ತೆ ಅಂತ. ನೀವು AI ಅಂತ ಹೇಳೋದ್ರ ಬದಲಿಗೆ ನಾವು ಕ್ರೂಬು ಅಂತ ಹೇಳ್ತೇವೆ ಅಂತ, ಅದನ್ನು ಅಂತ. ಕೃತ್ರಿಮ ಬುದ್ಧಿಮತ್ತೆ ಅಂತ. AI ಅಂತ ಹೇಳಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ನೀವು ಬೇಗ ಬೇಗ AI ಹೇಳೋಕೆ ಹೋದರೆ ಆ 2 ಸ್ವರಾಕ್ಷರ ಹಾಗೆ ಒಟ್ಟಿಗೆ ಉಚ್ಚಾರ ಆಗೋದಿಲ್ಲ, ಅದು ಹೇಳಲಿಕ್ಕೆ ಕಷ್ಟ ಆಗ್ತದೆ. ಅದಕ್ಕಿಂತ ಕ್ರೂಬು ಸುಲಭ ಆಗ್ತದೆ ನಿಮಗೆ. ಕೃತ್ರಿಮ ಬುದ್ಧಿಮತ್ತೆ ಅಂತ. ಅದನ್ನು ಕೇಳಿದರೆ, ಈ ಟಿಕೆಟ್ ಶಬ್ದಕ್ಕೆ ಕನ್ನಡ ಶಬ್ದ ಕೊಡು ಅಂತ ಕೇಳಿದರೆ ಅದು ಟಿಕೇಟು ಮತ್ತು ಟಿಕೆಟ್ಟು, ಈ 2 ಶಬ್ದ ಕೊಡ್ತದೆ. ಅದು ಸರಳವಾಗಿ ಟಿಕೆಟ್ ಅಂತಲೇ ಹೇಳ್ಬೋದಲ್ಲ ಅಂತೂ ಕೇಳ್ತದೆ. ಅದೇ ಆ ಕೃತ್ರಿಮ ಬುದ್ಧಿಮತ್ತೆ. ನಮ್ಮ ಬುದ್ಧಿಮತ್ತೆ ಹೇಗಿದೆ ಅದು ಕೂಡ ಹಾಗೆ ಇರುವಂಥದ್ದಲ್ವ ಅದು. ಹಾಗಾಗಿ ಅದೇ ನಮಗೆ ಸಲಹೆ ಕೊಡ್ತದೆ ಅಂತ. ಕನ್ನಡದಲ್ಲಿ ಟಿಕೆಟ್ ಅಂತಲೇ ಹೇಳಿ, ತೊಂದರೆ ಏನು? ಅಂಥ ದಾರಿದ್ರ್ಯ ಬಂದಿದೆ ನಮಗೆ ಅಂತ. ಕೃತ್ರಿಮ ಬುದ್ಧಿಮತ್ತೆ ಹೇಳಬೇಕಾಗಿತ್ತು. ನಾವೆಲ್ಲ ಬಳಸಿದ್ರೆ ಹೇಳ್ತಿತ್ತು ಅದು ಅಂತ, ಈ ಶಬ್ದ ಕನ್ನಡದಲ್ಲಿ ಅಂತ. ನಾವು ಯಾರೂ ಬಳಸದೇ ಇರೋದಕ್ಕೆ ಲಕ್ಷಣ ಅದು ಅಂತ. ಹಾಗಾಗಿ ಅಲ್ಲಿ ಸಿಗೋದಿಲ್ಲ. ಕೋಶಗಳಲ್ಲಿ ಈ ಶಬ್ದ ಸಿಗ್ತದೆ. ಚೀಟಿ, ಚೀಟು, ಅಪ್ಪಣೆ ಚೀಟು, ಇಂಥ ಶಬ್ದಗಳು ಅಲ್ಲಿ ಸಿಗ್ತವೆ. ಸಂಸ್ಕೃತ ಶಬ್ದವೂ ಇದೆ, ಪ್ರವೇಶ ಪತ್ರ, ಪ್ರವೇಶ ಪತ್ರ. ಸಂಸ್ಕೃತದಲ್ಲಿ ಈ ಶಬ್ದವನ್ನು ಬಳಸ್ಬೋದು. ತುಂಬ ಗಂಭೀರವಾಗಿರುವಂಥ ಶಬ್ದ. ಅಂದರೆ ಪ್ರವೇಶ ಮಾಡ್ಬೇಕಾದ್ರೆ ಆ ಪತ್ರ ಬೇಕು, ಆ ಕಾಗದ ಬೇಕು. ಹಾಗಾಗಿ ಇಂಥ ಶಬ್ದಗಳನ್ನು ನಾವು ಬಳಸೋಣ ಅಂತ.